ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಫೈರ್ ಆರ್ಮ್ಗಳು ನಡೆದು ಬಂದ ಹಾದಿಯ ಕುರಿತು ಸವಿವರವಾಗಿ ತಿಳಿಯೋಣ. ಬಹುತೇಕ ಫೈರ್ ಆರ್ಮ್ಗಳಲ್ಲಿ ಗನ್ ಪೌಡರ್ ಬಳಕೆಯಾಗುತ್ತದೆ. ಗನ್ ಪೌಡರನ್ನು 9ನೇ ಶತಮಾನದಲ್ಲಿ ಚೀನಾದಲ್ಲಿ ಅನ್ವೇಷಿಸಲಾಯಿತು ಎನ್ನಲಾಗುತ್ತದೆ. ಚೀನಿಯರು ಗನ್ ಪೌಡರನ್ನು ಮದುವೆ ಮತ್ತು ಇತರೆ ಶುಭ ಸಂದರ್ಭಗಳಲ್ಲಿ ಪಟಾಕಿಗಳನ್ನು ಸಿಡಿಸಲು ಬಳಸುತ್ತಿದ್ದರು. ಈ ಗನ್ ಪೌಡರನ್ನು ಇಟ್ಟುಕೊಂಡು ಚೀನಿಯರು ತರೇವಾರಿ ಪ್ರಯೋಗಗಳಿಗೆ ಮುಂದಾದರು. ಅವರು ಒಂದು ಬಿದಿರಿನ ಕೊಳವೆಯನ್ನು ತೆಗೆದುಕೊಂಡು ಅದರಲ್ಲಿ ಗನ್ ಪೌಡರನ್ನು ತುಂಬಿ ಅದರಲ್ಲಿ ಕೆಲ ಕಲ್ಲಿನ ಚೂರುಗಳನ್ನು ಹಾಕಿ ಗನ್ ಪೌಡರ್ಗೆ ಬೆಂಕಿ ಹಚ್ಚುತ್ತಿದ್ದರು. ಈ ವೇಳೆ ಕಲ್ಲಿನ ಚೂರುಗಳು ರಭಸವಾಗಿ ಸಿಡಿದು ಹೋಗುತ್ತಿದ್ದವು. ಇದೇ ಪ್ರಯೋಗವನ್ನು ಬಂದೂಕಿನ ಅನ್ವೇಷಣೆಯ ಆರಂಭಿಕ ಹೆಜ್ಜೆ ಎಂದೆನ್ನಬಹುದು. ನಂತರದ ದಿನಗಳಲ್ಲಿ ಕಲ್ಲಿನ ಬದಲಾಗಿ ಗನ್ ಪೌಡರ್ ತುಂಬಿದ ಬಿದಿರಿನ ಕೊಳವೆಗೆ ಬಾಣ ಮತ್ತು ಮರಗಳನ್ನು ತುಂಬಿ ಸ್ಫೋಟಿಸತೊಡಗಿದರು. ಈ ವೇಳೆ ಬಾಣವು ಪಾರಂಪರಿಕವಾಗಿ ಬಿಲ್ಲಿನಿಂದ ಬಿಡುವ ಬಾಣಕ್ಕಿಂತಲೂ ವೇಗವಾಗಿಯೂ ಮತ್ತು ದೂರದವರೆಗೂ ಚಲಿಸುತ್ತಿತ್ತು. ಈ ಬಿದಿರಿನ ಕೊಳವೆಗಳು ಒಂದು ಬಾರಿಯ ಸ್ಫೋಟದ ನಂತರ ಮರುಬಳಕೆಗೆ ಬಾರದ್ದನ್ನು ಮನಗಂಡ ಅವರು ಬಿದಿರಿನ ಕೊಳವೆಯ ಮುಂಭಾಗದಲ್ಲಿ ಒಂದು ಲೋಹದ ಕೊಳವೆಯನ್ನು ಅಳವಡಿಸಿ ಲೋಹದ ಕೊಳವೆಯಲ್ಲಿ ಬಾಣ ಮತ್ತು ಗನ್ ಪೌಡರನ್ನು ತುಂಬಿ ಫೈರ್ ಮಾಡತೊಡಗಿದರು. ಈ ಆಯುಧಕ್ಕೆ ಫೈರ್ ಲ್ಯಾನ್ಸಸ್ ಎಂದು ಕರೆಯಲಾಗುತ್ತಿತ್ತು. ಈ ವೇಳೆ ಹಲವಾರು ಲೋಹಗಳನ್ನು ಬಳಸಿ ಫೈರ್ ಲ್ಯಾನ್ಸಸ್ಗಳನ್ನು ತಯಾರಿಸಿದರು. ಇಲ್ಲಿಂದಲೇ ತಾಂತ್ರಿಕವಾಗಿ ಬಂದೂಕಿನ ಉಗಮವಾಯಿತು ಎನ್ನಲಾಗುತ್ತದೆ. ಯುದ್ಧಗಳಲ್ಲಿ ಗನ್ ಪೌಡರ್ನ ಮಹತ್ವದ ಕುರಿತು ತಿಳಿದ ಯುರೋಪಿಯನ್ನರಿಗೆ ಗನ್ ಪೌಡರನ್ನು ಬಳಸಿ ಸುಧಾರಿತ ಆಯುಧಗಳನ್ನು ತಯಾರಿಸಬೇಕೆಂಬ ಹಠ ಮೂಡಿತು. 13ನೇ ಶತಮಾನದಲ್ಲಿ ಸಿಲ್ಕ್ ರೂಟ್ ಮೂಲಕ ಚೀನಾದಿಂದ ಗನ್ ಪೌಡರನ್ನು ಯುರೋಪಿಗೆ ಆಮದು ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಕೆಲವು ಇತಿಹಾಸಕಾರರ ಪ್ರಕಾರ ಮಂಗೋಲಿಯನ್ ದಾಳಿಕೋರರ ಮೂಲಕ ಆಯುಧ ಮತ್ತು ಗನ್ ಪೌಡರ್ಗಳು ಯುರೋಪನ್ನು ತಲುಪಿದವು ಎಂದು ಸಹ ಐತಿಹ್ಯವಿದೆ. ಗನ್ ಪೌಡರ್ನ ಆಗಮನದ ನಂತರ ಯುರೋಪಿಯನ್ನರು ಹಲವಾರು ಗಾತ್ರ ಪ್ರಕಾರದ ಆಯುಧಗಳನ್ನು ತಯಾರಿಸಿದರು. ಅದರಲ್ಲಿ ಪಿರಂಗಿಗಳು ಸಹ ಸೇರಿದವು. ಯುದ್ಧದಲ್ಲಿ ಪಿರಂಗಿಯ ಪರಿಣಾಮವನ್ನು ತಿಳಿದ ನಂತರ ಪಿರಂಗಿಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಯಿತು. ಅದರಂತೆ 13-14ನೇ ಶತಮಾನದಲ್ಲಿ ಸಣ್ಣ ಗಾತ್ರದ ಪಿರಂಗಿಗಳನ್ನು ತಯಾರಿಸಲು ಪ್ರಾರಂಭಿಸಲಾಯಿತು. ಈ ವೇಳೆ ಹ್ಯಾಂಡ್ ಹೆಲ್ಡ್ ಕೆನನ್ ಎಂದರೆ ಕೈಯಲ್ಲಿ ಹಿಡಿದು ಆರಿಸಬಲ್ಲಂತಹ ಪಿರಂಗಿಗಳನ್ನು ಆವಿಷ್ಕರಿಸಲಾಯಿತು. ಇದಕ್ಕೆ ಅರ್ಕ್ವೆಬಸ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಯುರೋಪಿನ ಮೊದಲ ಬಂದೂಕು ಎಂದು ಗುರುತಿಸಲಾಗುತ್ತದೆ. ಆರಂಭಿಕ ಬಂದೂಕುಗಳು ಮಜಲ್ ಲೋಡ್ ಬಂದೂಕುಗಳಾಗಿದ್ದವು. ಎಂದರೆ ಇವುಗಳ ಬ್ಯಾರಲ್ನ ಬಾಯಿ ಮೂಲಕವೇ ಗನ್ ಪೌಡರ್ ಮತ್ತು ಲೋಹದ ಗುಂಡುಗಳನ್ನು ತುಂಬಿ ಬ್ಯಾರಲ್ ಮೇಲಿನ ರಂಧ್ರದ ಮೂಲಕ ಕೇರಕ್ಕೆ ಬೆಂಕಿಯನ್ನು ಹಚ್ಚಿ ಗುಂಡನ್ನು ಸಿಡಿಸಲಾಗುತ್ತಿತ್ತು. ಈ ವೇಳೆ ಬಳಸುವ ಲೋಹದ ಗುಂಡುಗಳು ಪಿರಂಗಿ ಗುಂಡುಗಳಂತೆ ಗೋಳಾಕಾರವಾಗಿರುತ್ತಿದ್ದವು. 14ನೇ ಶತಮಾನದಲ್ಲಿ ಬಂದೂಕನ್ನು ಸರಿಯಾಗಿ ಹಿಡಿಯಲು ನೆರವಾಗುವಂತೆ ಬ್ಯಾರಲ್ನ ಹಿಂಭಾಗದಲ್ಲಿ ಕಟ್ಟಿಗೆಯ ಬಟ್ಟನ್ನು ಅಳವಡಿಸುವ ಪ್ರಕ್ರಿಯೆ ಆರಂಭವಾಯಿತು. ಆರಂಭಿಕವಾಗಿ ಅರ್ಕ್ವೆಬಸ್ ಬಂದೂಕುಗಳ ಬಳಕೆಯು ಯುದ್ಧದಲ್ಲಿ ಜಯ ತಂದುಕೊಡುತ್ತಿತ್ತು. ಆದರೆ ಈ ಬಂದೂಕಿನ ಗುಂಡುಗಳು 2 ಎಂಎಂಗಿಂತ ದಪ್ಪನೆ ಕವಚವನ್ನು ಭೇದಿಸಲಾರದ್ದನ್ನು ಮನಗಂಡಿದ್ದರಿಂದ ಕ್ರಮೇಣ ಈ ಬಂದೂಕಿನ ಬೇಡಿಕೆ ಕಡಿಮೆಯಾಯಿತು. ಆಗ ದಪ್ಪನೆ ಕವಚಗಳನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದ ಆಯುಧ ತಯಾರಿಸುವ ಉದ್ದೇಶದಿಂದ ಅರ್ಕ್ವೆಬಸ್ ರೈಫಲ್ನ ಬ್ಯಾರಲ್ ಅನ್ನು ಮತ್ತಷ್ಟು ಉದ್ದಗೊಳಿಸಿದ್ದಲ್ಲದೆ ಹಲವಾರು ಲೋಹಗಳನ್ನು ಪ್ರಯೋಗಿಸಿ ಸದರಿ ಆಯುಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಾಯಿತು. ತರುವಾಯ ಸುಧಾರಿತ ಅರ್ಕ್ವೆಬಸ್ ರೈಫಲ್ಗೆ ಮಸ್ಕೆಟ್ ಎಂದು ಕರೆಯಲಾಯಿತು. ಮಸ್ಕೆಟ್ ಅರ್ಕ್ವೆಬಸ್ ರೈಫಲ್ಗಿಂತ ಪರಿಣಾಮಕಾರಿಯಾಗಿದ್ದು ದಪ್ಪ ಕವಚಗಳನ್ನು ಭೇದಿಸುತ್ತಿತ್ತು. 15ನೇ ಶತಮಾನಕ್ಕೂ ಪೂರ್ವದ ರೈಫಲ್ಗಳಿಗೆ ಟ್ರಿಗರ್ ಇರಲಿಲ್ಲ. ಈ ವೇಳೆ ಬ್ಯಾರಲ್ನ ಒಂದು ರಂಧ್ರದಲ್ಲಿ ಬೆಂಕಿ ಇಟ್ಟು ರೈಫಲ್ ಅನ್ನು ಆರಿಸಲಾಗುತ್ತಿತ್ತು. 15ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ರೈಫಲ್ಗೆ ಟ್ರಿಗರ್ ಅನ್ನು ಅಳವಡಿಸಲಾಯಿತು. ಈ ವೆಪನ್ಗಳು ಮ್ಯಾಚ್ ಲಾಕ್ ಸಿಸ್ಟಮ್ನಡಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಸಿಸ್ಟಮ್ನಲ್ಲಿ ಉರಿಯುವ ಬತ್ತಿಯನ್ನು ರೈಫಲ್ ಮೇಲಿನ ಕ್ಲ್ಯಾಂಪ್ಗೆ ಸಿಕ್ಕಿಸಿ ನಾವು ಟ್ರಿಗರ್ ಅನ್ನು ಒತ್ತಿದಾಗ ಬತ್ತಿಯು ಗನ್ ಪೌಡರನ್ನು ಸ್ಪರ್ಶಿಸಿ ಬಂದೂಕು ಫೈರ್ ಆಗುವಂತೆ ಮಾಡಲಾಗುತ್ತಿತ್ತು. ಈ ಆಯುಧಗಳನ್ನು 1425ರಿಂದ 1465ರವರೆಗೆ ಆಟೋಮನ್ ಸಾಮ್ರಾಜ್ಯದ ಸೇನೆಯಲ್ಲಿ ಬಳಸಲಾಯಿತು. ಮುಂದೆ ಈ ಮ್ಯಾಚ್ ಲಾಕ್ ಸಿಸ್ಟಮ್ನಲ್ಲೇ ಸುಧಾರಣೆಗಳನ್ನು ತಂದು ಕ್ಲ್ಯಾಂಪ್ಗೆ ಸ್ಪ್ರಿಂಗ್ ಅನ್ನು ಅಳವಡಿಸಲಾಯಿತು. ಇದರಿಂದಾಗಿ ಟ್ರಿಗರ್ ಅನ್ನು ಒತ್ತಿದ ಕೂಡಲೇ ಕ್ಲ್ಯಾಂಪ್ ತಟ್ಟನೆ ಗನ್ ಪೌಡರ್ ಮೇಲೆ ಅಪ್ಪಳಿಸುವಂತಹ ಯಾಂತ್ರಿಕತೆಯನ್ನು ಇದರಲ್ಲಿ ಬಳಸಲಾಗಿತ್ತು. ಇದಕ್ಕೆ ಸ್ನ್ಯಾಪ್ ಮ್ಯಾಚ್ ಲಾಕ್ ಸಿಸ್ಟಮ್ ಎಂದು ಕರೆಯಲಾಗುತ್ತಿತ್ತು. ಆನಂತರ 1500ರ ಸುಮಾರಿಗೆ ವೀಲ್ ಲಾಕ್ ಟ್ರಿಗರ್ ಸಿಸ್ಟಮ್ನ ಬಂದೂಕುಗಳು ಬಳಕೆಗೆ ಬಂದವು. ಇದರಲ್ಲಿ ಕಿಡಿ ಹೊತ್ತಿಸಿದ ಬತ್ತಿಯ ಅವಶ್ಯಕತೆ ಇರಲಿಲ್ಲ. ಬದಲಾಗಿ ಟ್ರಿಗರ್ ಅನ್ನು ಒತ್ತಿದಾಗ ಚಕ್ರವು ತಿರುಗಿ ಕಿಡಿಯನ್ನು ಹೊತ್ತಿಸುತ್ತಿತ್ತು. ವೀಲ್ ಲಾಕ್ ಸಿಸ್ಟಮ್ ಅನ್ನು 1517ರಲ್ಲಿ ಜರ್ಮನಿಯ ಆಯುಧ ಸಂಶೋಧಕರಾದ ಜಾನ್ ಕಿಫಸ್ ರವರು ಮೊದಲು ತಯಾರಿಸಿದರು.
ಇದರ ನಂತರ 17ನೇ ಶತಮಾನದಲ್ಲಿ ಡಾಗ್ ಲಾಕ್ ಗನ್ಗಳು ಬಳಕೆಗೆ ಬಂದವು. ಇವು ಫ್ಲಿಂಟ್ ಲಾಕ್ ಗನ್ಗಳ ಆರಂಭಿಕ ಮಾದರಿ ಎಂದರೆ ತಪ್ಪಾಗಲಾರದು. ಈ ವೆಪನ್ಗೆ ಬುಲೆಟನ್ನು ಮಜಲ್ ಲೋಡ್ ಮಾಡಿ ಪಾನ್ ಒಳಗೆ ಗನ್ ಪೌಡರನ್ನು ತುಂಬಲಾಗುತ್ತದೆ. ಇವುಗಳಲ್ಲಿ ಕಾಕ್ನ ಜಾಗಳಿಗೆ ಫ್ಲಿಂಟ್ ಎಂದರೆ ಚಕಮಕಿ ಕಲ್ಲಿನ ತುಣುಕನ್ನು ಸಿಲುಕಿಸಲಾಗುತ್ತದೆ. ಟ್ರಿಗರನ್ನು ಒತ್ತಿದಾಗ ಕಾಕ್ ಫ್ರಿಜನ್ ಮೇಲೆ ಸವರುವುದು ಮತ್ತು ಫ್ರಿಜನ್ ಮೇಲೆ ಎದ್ದು ಫ್ಲಿಂಟ್ ಪಾನ್ನಲ್ಲಿ ಕಿಡಿ ಒತ್ತಿಸಲು ನೆರವಾಗುವಂತೆ ವ್ಯವಸ್ಥೆಯನ್ನು ರೂಪಿಸಲಾಗಿರುತ್ತದೆ. ವೆಪನ್ನನ್ನು ಲೋಡ್ ಮಾಡಬೇಕಾದಾಗ ಕಾಕನ್ನು ಹಿಂದೆ ಎಳೆದು ಕಾಕ್ ಮಾಡುವುದು ಅನಿವಾರ್ಯವಾಗಿರುತ್ತದೆ. ಇಲ್ಲಿ ಹ್ಯಾಮರ್ಗೆ ಕಾಕ್ ಎಂದು ಕರೆಯಲು ಕಾರಣ ಇದು ಕೋಳಿಯ ರೀತಿ ರಚನೆಯನ್ನು ಹೊಂದಿರುವ ಹಿನ್ನೆಲೆ ಇದಕ್ಕೆ ಕಾಕ್ ಎಂದೇ ಕರೆಯಲಾಗುತ್ತಿತ್ತು. ಈ ವೇಳೆ ಆಕಸ್ಮಿಕವಾಗಿ ಫೈರ್ ಆಗಬಾರದು ಎಂಬ ಕಾರಣಕ್ಕೆ ಕಾಕ್ಗೆ ಡಾಗ್ ಎನ್ನುವ ಒಂದು ಬಾಹ್ಯ ಸುರಕ್ಷಿತ ಬಿಡಿಭಾಗವನ್ನು ಅಳವಡಿಸಲಾಗಿತ್ತು. ಹಾಗಾಗಿ ಇದಕ್ಕೆ ಡಾಗ್ ಲಾಕ್ ಎಂಬ ಹೆಸರು ಬಂದಿತ್ತು. ಇದಾದ ನಂತರ ಫ್ಲಿಂಟ್ ಲಾಕ್ನಲ್ಲಿ ಆಫ್ ಕಾಕ್ ವ್ಯವಸ್ಥೆಯನ್ನು ಬಳಕೆಗೆ ತರಲಾಯಿತು. ಅಚಾನಕ್ಕಾಗಿ ಆಫ್ ಕಾಕ್ ಇದ್ದಾಗ ಫೈರ್ ಆದರೂ ವೆಪನ್ ಫೈರ್ ಆಗುತ್ತಿರಲಿಲ್ಲ. ಇಲ್ಲಿಯೂ ಕೂಡ ಡಾಗ್ ಲಾಕ್ನಂತೆ ಫೈರಿಂಗ್ ಸೀಕ್ವೆನ್ಸ್ ಇತ್ತು. ಆದರೆ ಸೇಫ್ಟಿಗಾಗಿ ಬಾಹ್ಯವಾಗಿ ಯಾವುದೇ ಲಾಕಿಂಗ್ ಸಿಸ್ಟಮ್ಗಳು ಇರಲಿಲ್ಲ ಮತ್ತು ಮೊದಲ ಬಾರಿಗೆ ಆಫ್ ಕಾಕ್ ಮತ್ತು ಫುಲ್ ಕಾಕ್ ತಂತ್ರವನ್ನು ಅಳವಡಿಸಿಕೊಳ್ಳಲಾಯಿತು. 1800ರ ಸುಮಾರಿನಲ್ಲಿ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞರಾಗಿದ್ದ ಎಡ್ವರ್ಡ್ ಚಾರ್ಲ್ಸ್ ಹೋವರ್ಡ್ ರವರು ಮರ್ಕ್ಯುರಿ ಫುಲ್ಮಿನೇಟ್ ಎನ್ನುವ ರಾಸಾಯನಿಕವನ್ನು ಕಂಡುಹಿಡಿದರು. ಈ ರಾಸಾಯನಿಕವು ಪ್ರಾಥಮಿಕ ಸ್ಫೋಟಕವಾಗಿದ್ದು ಶಾಖ, ಘರ್ಷಣೆ, ಒತ್ತಡಗಳಿಗೆ ತುಂಬ ಸಂವೇದನಾಶೀಲವಾಗಿರುತ್ತದೆ. ಹಾಗಾಗಿ ಇದನ್ನು ರೌಂಡ್ಗಳಲ್ಲಿನ ಪರ್ಕುಷನ್ ಕ್ಯಾಪ್ ಮತ್ತು ಡಿಟೋನೇಟರ್ಗಳಲ್ಲಿ ಬಳಸಲಾಗುತ್ತದೆ. ಈ ಆವಿಷ್ಕಾರದ ನಂತರ ರೈಫಲ್ಗಳ ಆವಿಷ್ಕಾರದಲ್ಲಿ ಗುರುತರವಾದ ಬದಲಾವಣೆ ಆರಂಭವಾಯಿತು. 1807ರಲ್ಲಿ ಅಲೆಕ್ಸಾಂಡರ್ ಜಾನ್ ಫೋರ್ಸಿತ್ ರವರು ಪರ್ಕುಷನ್ ಕ್ಯಾಪ್ಗಳನ್ನು ಕಂಡುಹಿಡಿದರು. ಈ ವೆಪನ್ಗಳಲ್ಲಿ ಗನ್ ಪೌಡರ್ ಮತ್ತು ಬುಲೆಟನ್ನು ಮಜಲ್ ಲೋಡ್ ಮಾಡಿ ಬ್ರೀಚ್ನ ಭಾಗದಿಂದ ಪರ್ಕುಷನ್ ಕ್ಯಾಪನ್ನು ಇಟ್ಟು ಫೈರ್ ಮಾಡಲಾಗುತ್ತದೆ. ಈ ಥರದ ಪರ್ಕುಷನ್ ಕ್ಯಾಪ್ನಲ್ಲಿ ಫುಲ್ಮಿನೆಂಟ್ ಮರ್ಕ್ಯುರಿಯನ್ನು ತುಂಬಲಾಗುತ್ತಿತ್ತು. ಹ್ಯಾಮರ್ ಈ ಕ್ಯಾಪ್ನ ಮೇಲೆ ಬಡಿದಾಗ ಒಳಗಿನ ಫುಲ್ಮಿನೆಂಟ್ ತುಂಬ ಸೆನ್ಸಿಟಿವ್ ಆದ ಕಾರಣ ಕಿಡಿ ಉತ್ಪತ್ತಿಯಾಗಿ ಅದು ಬ್ಯಾರಲ್ ಒಳಗಿನ ಗನ್ ಪೌಡರ್ಗೆ ತಾಕಿ ಗುಂಡು ಫೈರ್ ಆಗುತ್ತಿತ್ತು. ಇದುವರೆಗಿನ ಎಲ್ಲ ವೆಪನ್ಗಳು ಮಜಲ್ ಲೋಡಿಂಗ್ ವೆಪನ್ಗಳಾಗಿದ್ದವು. ಇದರಿಂದಾಗಿ ಯುದ್ಧದ ವೇಳೆ ಸೈನಿಕರಿಗೆ ಗುಂಡು ಹಾರಿಸುವುದು ತಡವಾಗುತ್ತಿತ್ತು. ವೆಪನ್ಗಳ ರೇಟ್ ಆಫ್ ಫೈರನ್ನು ಜಾಸ್ತಿ ಮಾಡುವ ಉದ್ದೇಶದಿಂದ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಕನಸು ಹೊತ್ತಿದ್ದ ಬ್ರಿಟಿಷ್ ಸರ್ಕಾರ ಹಲವಾರು ಸಂಶೋಧಕರು ಮತ್ತು ವ್ಯಾಪಾರಸ್ಥರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿತು. ತತ್ಪರಿಣಾಮ ಈ ನಿಟ್ಟಿನಲ್ಲಿ ಹಲವಾರು ಪ್ರಯೋಗಗಳು ನಡೆಯತೊಡಗಿದವು. 16ನೇ ಶತಮಾನದ ವೇಳೆಗೆ 8ನೇ ಹೆನ್ರಿ ಪಕ್ಷಿಬೇಟೆಗೆ ಬ್ರೀಚ್ ಲೋಡಿಂಗ್ ರೈಫಲ್ಗಳನ್ನು ಹೊಂದಿದ್ದ ಎಂದು ತಿಳಿದುಬರುತ್ತದೆ. ಬ್ರಿಟಿಷ್ ಸೇನಾಧಿಕಾರಿ ಪ್ಯಾಟ್ರಿಕ್ ಫರ್ಗೂಸನ್ ರವರು 1772ರಲ್ಲಿ ಬ್ರೀಚ್ ಲೋಡಿಂಗ್ ಫ್ಲಿಂಟ್ ಲಾಕ್ ರೈಫಲ್ ಆದ ಫರ್ಗೂಸನ್ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ. ಆಧುನಿಕ ಕಾರ್ಟ್ರಿಡ್ಜ್ಗಳ ಉಗಮವು 1846ರಲ್ಲಿ ಆಯಿತು. ಪ್ಯಾರಿಸ್ನ ಬೆಂಜಮಿನ್ ಹೌಲಿಯರ್ ಎಂಬುವವರು ಮೊದಲ ಮೆಟಾಲಿಕ್ ಕಾರ್ಟ್ರಿಡ್ಜನ್ನು ತಯಾರಿಸಿದರು. ಇದರಲ್ಲಿ ಗನ್ ಪೌಡರ್, ಪರ್ಕುಷನ್ ಕ್ಯಾಪ್ ಮತ್ತು ಬುಲೆಟ್ ಒಂದೇ ನಳಿಕೆಯಲ್ಲಿ ಅಡಕವಾದ ಕಾರಣ ಬುಲೆಟ್ ಮತ್ತು ಗನ್ ಪೌಡರನ್ನು ಬಂದೂಕಿಗೆ ಮಜಲ್ ಲೋಡ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಪ್ರಸ್ತುತ ದಿನಮಾನಗಳಲ್ಲಿ ಕಾಣುತ್ತಿರುವ ಎಲ್ಲ ಆಯುಧಗಳು ಬ್ರೀಚ್ ಲೋಡಿಂಗ್ ವೆಪನ್ಗಳಾಗಿವೆ. ಇದಿಷ್ಟು ಫೈರ್ ಆರ್ಮ್ ಬೆಳೆದು ಬಂದ ದಾರಿಯ ಕುರಿತಾದಂತಹ ಕಿರು ಚಿತ್ರ.